ಪ್ರಿಯರಾದವರ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ದೇವರಾದ ಯೇಸು ನಿಮ್ಮ ಮೇಲೆ ಬಹಳ ಪ್ರೀತಿ ಅಕ್ಕರೆಯುಳ್ಳಂಥ ದೇವರು. ಆದ್ದರಿಂದ ನೀವು ಸಂತೋಷವಾಗಿರಬೇಕೆಂದು ದೇವರು ಬಯಸುತ್ತಾರೆ. ಎಲ್ಲಿ ಸಂತೋಷ? ಒಂದು ಕಾರ್ಯ ನಡೆಯುತ್ತಲೇ ಇಲ್ಲ. ಅದಕ್ಕಾಗಿ ಎಷ್ಟು ಪ್ರಯಾಸ ಪಡುತ್ತೇನೆ, ಪ್ರಯತ್ನಿಸುತ್ತೇನೆ, ಪ್ರಾರ್ಥನೆಯನ್ನೆಲ್ಲ ಮಾಡುತ್ತೇನೆ, ಏನು ನಡೆಯುತ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತೀರಾ? ನೀವು ಭಯಪಡಬೇಡಿ. ಇಂದು ದೇವರು ನಿಮಗೊಂದು ಮಾತು ಕೊಡುತ್ತಾರೆ. ಏನು ಗೊತ್ತಾ? ಕೀರ್ತನೆಗಳು 84:11 ವಾಕ್ಯದಲ್ಲಿ ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೆ ಇದ್ದಾನೋ. ಶುಭವನ್ನು ದಯಪಾಲಿಸದೆ ಇರುವುದಿಲ್ಲ. ಸದ್ಭಕ್ತರಾಗಿ ನಡೆಯುವವರಿಗೆ ಶುಭವನ್ನು ದಯಪಾಲಿಸದೆ ಇರುವುದಿಲ್ಲ. ಹಾಗಾದರೆ ನಿಮಗೊಂದು ಶುಭ ಅವಶ್ಯವಾಗಿದೆ. ಅದು ಮಕ್ಕಳ ವಿವಾಹ ಕಾರ್ಯವಾಗಿರಬಹುದು, ವಿದ್ಯಾಭ್ಯಾಸ ಆಗಿರಬಹುದು, ಬಿಸ್ನೆಸ್ ಕಾರ್ಯವಾಗಿರಬಹುದು, ಸೇವೆಯ ಕಾರ್ಯವಾಗಿರಬಹುದು. ಒಂದು ಶುಭವಾದ ಕಾರ್ಯ ನಡೆಯಬೇಕು. ಇದುವರೆಗೂ ನಡೆಯುತ್ತಾ ಇಲ್ಲ ಎಂದು ತಾನೇ ನೀವು ಸೋತು ಹೋಗಿದ್ದೀರಿ. ದೇವರು ಹೇಳುತ್ತಾರೆ, ಆ ಶುಭವನ್ನು ಕರ್ತನು ನಿಮಗೆ ದಯಪಾಲಿಸುವನು. ಇಂದಿನಿಂದಲೇ ಬದಲಾವಣೆಗಳನ್ನು ಕಾಣುವಿರಿ. ನೀವು ನಂಬಿರಿ, ನಿಮಗೆ ಶುಭವನ್ನು ದಯಪಾಲಿಸುತ್ತೇನೆಂದು ದೇವರು ವಾಗ್ದಾನ ಮಾಡಿದ್ದಾರೆ. ಶುಭವನ್ನು ದಯಪಾಲಿಸದೇ ಇರುವುದಿಲ್ಲ. ಮತ್ತೆ ಯಾಕೆ ನಾನು ನಂಬುತ್ತೇನೆ, ಪ್ರಾರ್ಥನೆ ಮಾಡುತ್ತೇನೆ, ಯಾಕೆ ನಡೆಯುತ್ತಾ ಇಲ್ಲ ಅಂದರೆ, ವಾಕ್ಯದಲ್ಲಿ ಏನು ಹೇಳಲ್ಪಟ್ಟಿದೆ? ಸದ್ಭಕ್ತರಾಗಿ ನಡೆಯುವವರಿಗೆ. ಹಾಗಾದರೆ ದೇವರು ಯಾರಿಗೆ ಆ ಶುಭವನ್ನು ಉಂಟು ಮಾಡುವರಂತೆ? ಸದ್ಭಕ್ತರಾಗಿ ನಡೆಯುವವರಿಗೆ. ನಾನು ಪ್ರಾರ್ಥನೆ ಮಾಡುತ್ತೇನೆ, ಸತ್ಯವೇದವನ್ನೆಲ್ಲ ಓದುತ್ತೇನೆ, ನಂಬುತ್ತೇನೆ, ಅದೆಲ್ಲ ಬೇಕು, ಅದೆಲ್ಲ ಅವಶ್ಯವೇ. ಅದು ಮಾತ್ರ ಸಾಲದು. ನಾವು ಸದ್ಭಕ್ತರಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ದೇವರು ಹೇಳುತ್ತಾರೆ. ಹಾಗಂದರೆ ಏನು ಎಂಬುದಾಗಿ ಕೇಳುತ್ತೀರಾ? ಸದ್ಭಕ್ತರು ಅಂದರೆ ದೇವರ ಮುಂದೆ ಯಾವುದೇ ದೋಷವಿಲ್ಲದೆ ಇರುವಂಥ ಒಂದು ಬ್ಲೇಮ್ಲೆಸ್ ಜೀವಿತ. ಅವರಿಗೆ ದೇವರು ಶುಭವನ್ನು ದಯಪಾಲಿಸುವರು. ದೇವರು ಒಮ್ಮೆ ಅಬ್ರಹಾಮನಿಗೆ ದರ್ಶನವಾಗಿ ಹೇಳಿದರು, ಅಬ್ರಹಾಮನೇ, ನೀನು ನನಗೆ ನಡೆದುಕೊಂಡು ದೋಷವಿಲ್ಲದವನಾಗಿರು, ಆಗ ನಿನ್ನನ್ನು ಆಶೀರ್ವದಿಸುವೆನೆಂಬುದಾಗಿ ಹೇಳಿದರು. ಸದ್ಭಕ್ತನಾಗಿ ಯಾವುದೇ ಒಂದು ತಪ್ಪಿಲ್ಲದೆ ಇರುವಂತಹ ಜೀವಿತವನ್ನು ನಡೆಸುವುದರಲ್ಲಿ ಗಮನವಾಗಿರು ಎಂದು ಹೇಳಿದರು. ಸೇವಕನು ಯಜಮಾನನನ್ನು ಸಂಧಿಸುವಾಗ ಯೇಸುಕ್ರಿಸ್ತನು ಹೇಳುತ್ತಾನೆ, ಬಲೆ ಒಳ್ಳೆ ಉತ್ತಮವಾದ ಆಳು ನೀನು. ನೋಡಿರಿ, ಅಂಥವರೇ ಪರಲೋಕಕ್ಕೆ ಪ್ರವೇಶಿಸುವುದಕ್ಕೆ ಸಾಧ್ಯ. ಬೇರೆ ಏನೇ ಮಾತನಾಡಿದರೂ ಸರಿ, ದೋಷ ಇಲ್ಲದೆ ಇರುವಂಥ ಒಂದು ಜೀವಿತವನ್ನು ಜೀವಿಸಬೇಕೆಂಬುದಾಗಿ ದೇವರು ಎದುರು ನೋಡುತ್ತಾರೆ. ಹಾಗಂದ್ರೆ ಏನೆಂದು ಕೇಳಿದರೆ, ನೀವು ಕೆಲಸ ಮಾಡುತ್ತಾ ಇದ್ದರೆ ಅದರಲ್ಲಿ ಯಾವುದೇ ದೋಷ ಇಲ್ಲದಂತೆ ನೀವು ಕೆಲಸ ಮಾಡಬೇಕು. ಟೈಮ್ಗೆ ಕರೆಕ್ಟಾಗಿ ಹೋಗಬೇಕು, ಕಠಿಣವಾಗಿ ದುಡಿಯಬೇಕು, ತೆಗೆದುಕೊಳ್ಳುವ ಸಂಬಳಕ್ಕೆ ತಕ್ಕಂತೆ ಶ್ರಮ ಪಡಬೇಕು. ಅದರಲ್ಲಿ ನೀವು ನಂಬಿಗಸ್ತರಾಗಿರಬೇಕು. ಹಾಗೆ ಬಿಸ್ನೆಸ್ ಮಾಡುತ್ತಾ ಇದ್ದರೆ ಕಲಬೆರಿಕೆ ಮಾಡುವುದು, ವಂಚಿಸಿ ಹಣ ಸಂಪಾದಿಸುವುದು, ಬಿಸ್ನೆಸ್ ಕುತಂತ್ರಗಳು, ಅದನ್ನೆಲ್ಲ ಉಪಯೋಗಿಸಬಾರದು. ನ್ಯಾಯವಾಗಿ ಹಣ ಸಂಪಾದಿಸಬೇಕು. ಅಂಥವರಿಗೆ ದೇವರು ಶುಭವನ್ನು ದಯಪಾಲಿಸುವರು. ಸೇವೆ ಮಾಡಿದರೆ ಹಣದಾಸೆ ಇಲ್ಲದೆ, ದ್ರವ್ಯಾಶೆ ಇಲ್ಲದೆ, ಜನರಿಂದ ಹಣವನ್ನು ಕಿತ್ತುಕೊಳ್ಳಬೇಕೆಂಬ ಯೋಚನೆ ಇಲ್ಲದೆ, ಕರ್ತನಿಗೆಂದು ನೀವು ನಂಬಿಗಸ್ತರಾಗಿ ಸೇವೆ ಮಾಡಿದರೆ ಕರ್ತನು ನಿಮಗೆ ಶುಭವನ್ನು ದಯಪಾಲಿಸುವನು. ನೀವು ಏನ್ ಮಾಡುತ್ತಾ ಇದ್ದೀರಿ? ಕೆಲಸ ಮಾಡುತ್ತಾ ಇದ್ದೀರಾ? ಓದುತ್ತಾ ಇದ್ದೀರಾ? ಬಿಸ್ನೆಸ್ ಮಾಡುತ್ತಾ ಇದ್ದೀರಾ? ಏನೇ ಮಾಡುತ್ತಾ ಇದ್ದರೂ ದೋಷ ಇಲ್ಲದೆ ಇರುವಂಥ ಹಂತದಲ್ಲಿ ನಿಮ್ಮ ಜೀವಿತವನ್ನು ಕಾದುಕೊಳ್ಳುವುದು ಬಹಳ ಅವಶ್ಯವಾಗಿದೆ. ಲಂಚ ತೆಗೆದುಕೊಳ್ಳುವವರನ್ನು ದೇವರು ಹೇಗೆ ಆಶೀರ್ವದಿಸುವರೋ, ಕೆಲಸದಲ್ಲಿ ನಂಬಿಗಸ್ತತೆ ಇಲ್ಲದವರನ್ನು ದೇವರು ಹೇಗೆ ಆಶೀರ್ವದಿಸುವರೋ, ಕುಟುಂಬದಲ್ಲಿ ನಂಬಿಗಸ್ತತೆ ಇಲ್ಲದವರನ್ನು ದೇವರು ಹೇಗೆ ಆಶೀರ್ವದಿಸಲು ಸಾಧ್ಯ? ಸೇವೆಯಲ್ಲಿ ನಂಬಿಗಸ್ತತೆ ಇಲ್ಲದವರನ್ನು ಕರ್ತನು ಹೇಗೆ ಆಶೀರ್ವದಿಸಲು ಸಾಧ್ಯ? ಯೋಚಿಸಿರಿ. ಹಾಗಾದರೆ ಇಂದೊಂದು ತೀರ್ಮಾನ ತೆಗೆದುಕೊಳ್ಳಿ. ದೇವರೇ, ಸದ್ಭಕ್ತನಾಗಿ ನಡೆದುಕೊಳ್ಳಲು ನಿಮ್ಮ ಮುಂದೆ ಅರ್ಪಿಸುತ್ತೇನೆ. ಅಂದರೆ ದೋಷವಿಲ್ಲದೆ ಇರುವಂಥ ಒಂದು ಜೀವಿತವನ್ನು ನಡೆಸಲು ಒಪ್ಪಿಸಿ ಕೊಡುತ್ತೇನೆ. ಆ ರೀತಿಯಾಗಿ ನಿಮ್ಮನ್ನು ಅರ್ಪಿಸಿ ಕೊಟ್ಟರೆ ದೇವರು ಕೂಡಲೇ ಶುಭಗಳನ್ನು ದಯಪಾಲಿಸುವುದನ್ನು ಕಾಣುವಿರಿ. ತಡೆಗಳೆಲ್ಲ ನೀಗುತ್ತವೆ. ಒಪ್ಪಿಸಿ ಕೊಡುವಿರಾ? ನೀವೆಲ್ಲೋ ಆ ಒಂದು ನಂಬಿಗಸ್ತತೆಯಲ್ಲಿ ತಪ್ಪಿದ್ದೀರಿ. ಎಲ್ಲೋ ನಿಮ್ಮೊಳಗೆ ಒಂದು ತಪ್ಪಿದೆ. ನಿಮ್ಮ ಮನಸ್ಸಾಕ್ಷಿ ನಿಮ್ಮನ್ನು ಚುಚ್ಚುತ್ತಾ ಇದೆ. ಅಂತಹ ಒಂದು ಸ್ಥಿತಿಯಲ್ಲಿ ನೀವು ಇದ್ದೀರಲ್ಲ. ಹಾಗಾದರೆ ಮನ ತಿರುಗಿ, ಯೇಸುವೆ, ನನ್ನನ್ನು ಕ್ಷಮಿಸಿರಿ, ನಾನಿದರಲ್ಲಿ ತಪ್ಪು ಮಾಡಿದೆ. ಇನ್ನು ಮುಂದೆ ಯಾರು ನನಗೆ ಬೆರಳು ತೋರಿಸಿ ದೋಷ ಹೊರಿಸುವುದಕ್ಕೆ ಆಗದೆ ಇರುವಂತೆ ನನ್ನ ಜೀವಿತ ಇರುತ್ತದೆ. ನಾನು ಆ ರೀತಿಯಾಗಿ ಜೀವಿಸುವೆನು. ನನ್ನನ್ನು ಒಪ್ಪಿಸಿಕೊಡುತ್ತೇನೆಂದು ಹೇಳಿರಿ. ಕೂಡಲೇ ಶುಭಗಳು ನಡೆಯುತ್ತವೆ. ಒಪ್ಪಿಸಿ ಕೊಡುವಿರಾ? ದೇವರೇ, ಸದ್ಭಕ್ತನಾಗಿ ಜೀವಿಸಲು ನನ್ನನ್ನು ಒಪ್ಪಿಸಿ ಕೊಡುತ್ತೇನೆ. ನೀವು ನನಗೆ ಶುಭವನ್ನು ದಯಪಾಲಿಸುವಿರಿ. ನಾನು ನಂಬುತ್ತೇನೆ. ನನ್ನ ತಪ್ಪುಗಳು, ಕೊರತೆಗಳನ್ನು ಕ್ಷಮಿಸಿ ಈ ದಿನ ಮೊದಲುಗೊಂಡು ಯಾವುದೇ ತಪ್ಪಿಲ್ಲದ ಜೀವಿತವನ್ನು ನಡೆಸುವುದಕ್ಕೆ ನನಗೆ ಸಹಾಯ ಮಾಡಿ ಆಶೀರ್ವದಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್.
ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.